ನಮಸ್ಕಾರ. ಕನ್ನಡ ಒನ್ಗೆ ಸ್ವಾಗತ. ನಾನು ಭಾಗ್ಯನಾರಾಯಣ ಬೊಗವರ್ಪು. ದಕ್ಷಿಣ ಕನ್ನಡದಲ್ಲಿ ಕೋಮುವಾದ ಯಾವ ಮಟ್ಟಕ್ಕೆ ಹರಡಿದೆ ಅನ್ನೋದ್ರ ಬಗ್ಗೆ ತಮಗೆಲ್ರಿಗೂ ಕೂಡ ಒಂದಷ್ಟು ಮಾಹಿತಿ ಇರುತ್ತೆ. BJP ಆಡಳಿತ ಇರಬೇಕಾದ್ರೆ ಅದು ಉತ್ತುಂಗಕ್ಕೆ ಹೋಗಿತ್ತು ಮತ್ತು ಅಲ್ಲಿ ಏನೆಲ್ಲ ಚಟುವಟಿಕೆಗಳು ನಡೀತಾ ಇತ್ತು, ಹಿಂದುತ್ವ ಹೆಸರಿನ ಪಡೆಗಳು ಏನೆಲ್ಲ ಮಾಡ್ತಿದ್ವು, ದೌರ್ಜನ್ಯ ನಡೆಸ್ತಿದ್ವು ಅನ್ನೋದ್ರ ಬಗ್ಗೆ ತಮಗೂ ಕೂಡ ಆಗಾಗ ಸುದ್ದಿಗಳು ಬರ್ತಾ ಇತ್ತು. ಆದರೆ ಕಾಂಗ್ರೆಸ್ 2023ರ ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲಿ ಒಂದು ವಾಗ್ದಾನವನ್ನು ಮುಸ್ಲಿಂ ಸಮುದಾಯಕ್ಕೆ ಕೊಟ್ಟಿತ್ತು. ನಾವು ಅಧಿಕಾರಕ್ಕೆ ಬಂದರೆ ಕರಾವಳಿ ಪ್ರದೇಶದಲ್ಲಿ ಕೋಮುವಾದಕ್ಕೆ ಅವಕಾಶ ಕೊಡೋದಿಲ್ಲ, ದ್ವೇಷ ಭಾಷಣಗಳಿಗೆ ಅವಕಾಶ ಕೊಡೋದಿಲ್ಲ, ಮತ್ತು ದ್ವೇಷ ಹಬ್ಬಿಸುವಂತಹ ವ್ಯಕ್ತಿಗಳು ಯಾರೇ ಇದ್ದರೂ ಕೂಡ ನಿರ್ದಾಕ್ಷಿಣ್ಯವಾಗಿ ಕ್ರಮ ಕೈಗೊಳ್ತೀವಿ, ಅದಕ್ಕಾಗಿ ಹೊಸದಾಗಿ ಒಂದು ಟಾಸ್ಕ್ ಫೋರ್ಸನ್ನು ಮಾಡ್ತೀವಿ ಅಂತೆಲ್ಲ ಏನೇನೋ ಹೇಳಿದ್ರು. ಜನ ಕೂಡ ಅದನ್ನು ನಂಬಿ, ಅದರಲ್ಲೂ ವಿಶೇಷವಾಗಿ ಮುಸ್ಲಿಮರು ನಂಬಿ 90%ಗಿಂತ ಹೆಚ್ಚು ಮುಸ್ಲಿಮರು ಕಳೆದ ಬಾರಿ 2023ರ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ಸಿಗೆ ಮತ ಕೊಟ್ಟಿದ್ದರು. ಮೇಯ್ನ್ ಇದ್ದಂತಹ ವಿಚಾರಗಳು ಅಂದರೆ ಇಂತಹ ವಿಚಾರಗಳೇನೆ. ಆದರೆ ಕಾಂಗ್ರೆಸ್ ಸರ್ಕಾರ ಬಂದು 1 ವರ್ಷ ಆದರೂ ಕೂಡ ಇಲ್ಲಿಯವರೆಗೆ ಒಂದು ಅನುಮಾನ ಎಲ್ಲರನ್ನೂ ಕಾಡ್ತಾ ಇರುವಂತಹದ್ದು, ದಕ್ಷಿಣ ಕನ್ನಡದಲ್ಲಿ ವಿಶೇಷವಾಗಿ ಪೊಲೀಸರು ಯಾರ ಹತೋಟಿಯಲ್ಲಿದ್ದಾರೆ. ಇಂಡೈರೆಕ್ಟಾಗಿ ಅಲ್ಲಿನ BJP MPಗಳು ಅವರನ್ನು ಹತೋಟಿಯಲ್ಲಿ ಇಟ್ಕೊಂಡಿದ್ದಾರಾ, ಅಥವಾ ಹಿಂದುತ್ವ ಪಡೆಗಳೇ ಅಧಿಕೃತವಾಗಿ ಅಥವಾ ಅನಧಿಕೃತವಾಗಿ ಅವುಗಳನ್ನು ಪೊಲೀಸರನ್ನು ಹತೋಟಿಯಲ್ಲಿ ಇಟ್ಕೊಂಡಿದ್ದಾರೆ, ಅಥವಾ ರಾಜ್ಯ ಸರ್ಕಾರ ನಿಜವಾಗ್ಲೂ ಕೂಡ ಅಲ್ಲಿ ಒಂದು ಆಡಳಿತ ವ್ಯವಸ್ಥೆಯನ್ನು ಗಟ್ಟಿಯಾಗಿ ಭದ್ರವಾಗಿ ಹಿಡ್ಕೊಂಡಿದೆಯಾ ಅಂತ. ಯಾಕೆ ಏನು ಅನುಮಾನಗಳು ಮೂಡ್ತಾ ಇದೆ ಅಂದರೆ, ಕಳೆದ 3 ದಿನಗಳಿಂದ ನಡೀತಾ ಇರುವಂತಹ ಒಂದು ಏನಿದೆ, ಕಂಕನಾಡಿಯಲ್ಲಿ ನಡೆದಂತಹ ನಮಾಜ್ ಕುರಿತಾದಂತಹ ಒಂದು FIR ಇದೆಯಲ್ಲ, ಸುಮೋಟೋ ಕೇಸ್, ಅದು ಬಹಳ ಸದ್ದು ಮಾಡ್ತಾ ಇದೆ. ಮಸೀದಿ ತುಂಬಿದ್ದ ಕಾರಣಕ್ಕೆ ಕಳೆದ ಶುಕ್ರವಾರ ಜುಮ್ಮಾ ನಮಾಜ್ ಸಮಯದಲ್ಲಿ ಮಸೀದಿಯಿಂದ ಹೊರಗಿದ್ದಂತಹ ಏನು ರಸ್ತೆ ಇತ್ತು, ಗಲ್ಲಿ ರಸ್ತೆ, ಆ ರಸ್ತೆಯಲ್ಲಿ ಒಂದು 10-15 ಜನ ನಮಾಜ್ ನಿರ್ವಹಿಸಿದ್ದಾರೆ, ಒಂದು 5 ನಿಮಿಷ. ಇದನ್ನು ಯಾರೋ ಚಿತ್ರೀಕರಣ ಮಾಡಿಕೊಂಡು ಹರಿಬಿಟ್ಟಿದ್ದಾರೆ, ಅದು ವೈರಲ್ ಆಯಿತು. ಅದನ್ನು ಹಿಂದುತ್ವ ಶಕ್ತಿಗಳ ಕೈಗೆ, ಹಿಂದುತ್ವ ಪಡೆಗಳ ಕೈಗೂ ಕೂಡ ಹೋಯಿತು. ಪೊಲೀಸರು ದಿಢೀರಂತ ಸುಮೋಟೋ ಕೇಸ್ ಹಾಕ್ಕೊಂಡ್ರು. ಯಾರ್ಯಾರು ನಮಾಜ್ ಮಾಡಿದ್ರು ಅವ್ರ ಮೇಲೆ ಸುಮೋಟೋ ಕೇಸ್ ಹಾಕ್ಬಿಟ್ರು. ಈ ಕೇಸ್ ಹಾಕಿದ್ರು ಅಂದ ತಕ್ಷಣವೇ ಮುಸ್ಲಿಂ ಸಮುದಾಯದಿಂದ ದೊಡ್ಡ ಮಟ್ಟದ ಪ್ರತಿರೋಧ ಎದುರಾಯಿತು. ಪ್ರತಿಭಟನೆಗಳು ಒಂದಷ್ಟು ಸಣ್ಣ ಮಟ್ಟಕ್ಕೆ ನಡೀತು. ದೊಡ್ಡ ಪ್ರತಿಭಟನೆಗಳಿಗೆ ಪ್ಲ್ಯಾನಿಂಗ್ ಆಗ್ತಾ ಇತ್ತು. ಜೊತೆಗೆ ಅಲ್ಲಿ ಪೊಲೀಸರು ಈ ರೀತಿಯಾದಂತಹ ವರ್ತನೆಯನ್ನು ಖಂಡಿಸುವುದಕ್ಕೆ ಮುಸ್ಲಿಂ ಮುಖಂಡರುಗಳೆಲ್ಲ ಸೇರಿ ಕಮಿಷನರ್ನ ಭೇಟಿ ಮಾಡ್ತಾರೆ, ಕಮಿಷನರ್ಗೆ ದೂರು ಕೊಡ್ತಾರೆ. ಇದೆಲ್ಲವೂ ಆಗುತ್ತೆ. ಅದಾದ ನಂತರ ಆ ಒಂದು ಸುಮೋಟೋ ಕೇಸ್ ಏನಿದೆ ಅದನ್ನು ವಾಪಸ್ ಪಡೆಯಲಾಗುತ್ತೆ. ಅದಾದ ಮೇಲೆ ಕದ್ರಿ ಪೊಲೀಸ್ ಠಾಣೆಯ ಇನ್ಸ್ಪೆಕ್ಟರ್ನ ಕಡ್ಡಾಯ ರಜದ ಮೇಲೆ ಕಳಿಸ್ಕೊಡ್ಲಾಗತ್ತೆ. ಪ್ಲಸ್ ಶರಣ್ ಪಂಪ್ವೆಲ್, ಬಜರಂಗ ದಳದ ನಾಯಕ, ಅಶಾಂತಿ ಮೂಡಿಸುವಂತಹ ಪ್ರಕರಣಗಳು ಎಷ್ಟು ಆತನ ಮೇಲಿದೆ ಅನ್ನುವಂಥದ್ದನ್ನು ನಾವು ಲೆಕ್ಕ ಕೂಡ ಹಾಕೋಕ್ಕಾಗಲ್ಲ, ಅಷ್ಟೊಂದು ಪ್ರಕರಣಗಳಿದ್ದೇವೆ. ಆತನ ವಿರುದ್ಧ ಈಗ ಸ್ವಯಂ ಪ್ರೇರಿತ ಸುಮೋಟೋ ಕೇಸ್ ಆಗುತ್ತೆ. ಸಮಾಜದಲ್ಲಿ ಶಾಂತಿಯನ್ನು ಕದಡುವಂತಹ ಒಂದು ರೀತಿಯ ಚಟುವಟಿಕೆಗಳು ನಡೆಸ್ತಿದ್ದೀರಾ. ಅದರಲ್ಲೂ ವಿಶೇಷವಾಗಿ ಈ ಕಂಕನಾಡಿಯ ಮಸೀದಿ ವಿಚಾರ ಏನಿದೆ, ಆ ವಿಚಾರದಲ್ಲಿ ನಾವು ಅಶಾಂತಿಯನ್ನು ಉಂಟು ಮಾಡುವ ರೀತಿಯಲ್ಲಿ ವರ್ತಿಸ್ತೀವಿ ಅನ್ನುವಂತಹ ಬೆದರಿಕೆಯನ್ನು ಮುಸ್ಲಿಂ ಸಮುದಾಯಕ್ಕೆ ಕೊಟ್ಟಿರುವಂತಹ ಆರೋಪವನ್ನು ಹೊರಿಸಿ ಆತನ ಮೇಲೆ ಅದು ಹಾಕಲಾಯಿತು. ಶರಣ್ ಪಂಪ್ವೆಲ್ ಯಾವಾಗ ಈ ಒಂದು ಡೈಲಾಗನ್ನು ಹೊಡೆದ್ರು, ಅದಕ್ಕೆ ಪ್ರತಿಯಾಗಿ SDPI ನಾಯಕ ರಿಯಾಜ್ ಕಡಂಬು, ಶರಣ್ ಪಂಪ್ವೆಲ್ ಅಶಾಂತಿ ಉಂಟು ಮಾಡೋದಕ್ಕೆ ಬಂದರೆ ನಾವು ಏನು ಸುಮ್ಮನೆ ಇರೋದಿಲ್ಲ ಅನ್ನುವಂತಹ ಉತ್ತರವನ್ನು ರಿಯಾಜ್ ಕಡಂಬು ಕೊಡ್ತಾರೆ. ಈ ಕಡೆ ರಿಯಾಜ್ ಕಡಂಬುಗೂ ಕೂಡ ಈಗ ನೋಟಿಸ್ ಕೊಟ್ಟಿದ್ದಾರೆ. ನೀವು ಸಮಾಜದಲ್ಲಿ ಅಶಾಂತಿ ಉಂಟು ಮಾಡುವಂತಹ ಹೇಳಿಕೆಗಳನ್ನು ಕೊಡ್ತಾ ಇದ್ದೀರಿ, ಮುಚ್ಚಳಿಕೆ ಬರೆದುಕೊಡಿ, ನಿಮ್ಮ ಹೇಳಿಕೆಯನ್ನು, ನಿಮ್ಮ ವಿವರಣೆಯನ್ನು ತಕ್ಷಣವೇ ಠಾಣೆಗೆ ಬಂದು ಕೊಡಿ, ಪೊಲೀಸರ ಎದುರಿಗೆ ಕೊಡಿ ಅನ್ನುವಂತಹ ಒಂದು ಸೂಚನೆ ಕೊಡುವಂತಹ ನೋಟಿಸನ್ನು 107 ನೋಟಿಸನ್ನು ರಿಯಾಜ್ ಕಡಂಬು ಮನೆಗೆ ಹೋಗಿ ತಲುಪಿಸಿದ್ದಾರೆ. ಸೊ ಎಲ್ಲವನ್ನು ನೋಡಿದ್ರೆ ಸರ್ಕಾರ ನಿಜವಾಗ್ಲೂ ಕೂಡ ಮಂಗಳೂರಿನ ಪೊಲೀಸರನ್ನು ತನ್ನ ಹತೋಟಿಯಲ್ಲಿ ಇಟ್ಕೊಂಡಿದೆಯಾ, ಅಥವಾ ಬೇರೆ ಯಾರದೋ ಸೂಚನೆಗಳ ಮೇಲೆಗೆ ಏನೇನೋ ನಡೀತಾ ಇದೆಯಾ ಅನ್ನುವಂತಹ ಅನುಮಾನಗಳು ಮೂಡೋದು ಸಹಜ. ಯಾಕಂದರೆ
ಅಲ್ಲಿ ನಮಾಜ್ ನಿರ್ವಹಿಸಿದಂತಹ ವ್ಯಕ್ತಿಗಳ ಮೇಲೆ ಸುಮೋಟೋ ಪ್ರಕರಣ ಆಗುತ್ತೆ. ಅದು ಕಮಿಷನರ್ ಗಮನಕ್ಕೂ ಸರಿಯಾಗಿ ಬಂದಿರಲ್ಲ, ಗೃಹ ಮಂತ್ರಿಗಳ ಗಮನಕ್ಕೂ ಸರಿಯಾಗಿ ಬಂದಿರೋದಿಲ್ಲ. ಅದನ್ನು ವಾಪಸ್ ಪಡೆಯಲಾಗುತ್ತೆ ಅಂದರೆ ಆ ಸುಮೋಟೋ ಕೇಸ್ ಹಾಕಿದ್ರ ಬಗ್ಗೆ ಇವರು ಯಾರದೂ ಕೂಡ ಒಪ್ಪಿಗೆ ಇರಲಿಲ್ಲ ಅಂತ ಆಯಿತು. ಆ ಇನ್ಸ್ಪೆಕ್ಟರ್ನ, ಕದ್ರಿ ಠಾಣೆಯ ಇನ್ಸ್ಪೆಕ್ಟರ್ನ ಕಡ್ಡಾಯ ರಜದ ಮೇಲೆ ಕಳಿಸಿದ್ದಾರೆ ಅಂದರೆ ಆತನಿಗೆ ಅದೊಂದು ರೀತಿಯಾದಂತಹ ಪನಿಷ್ಮೆಂಟ್ ಅಂತಲೇ ಆಗುತ್ತೆ. ಅದರ ಜೊತೆಗೆ ಶರಣ್ ಪಂಪ್ವೆಲ್ ವಿರುದ್ಧವಾಗಿ ಈಗ ಸುಮೋಟೋ ಕೇಸ್, ಸ್ವಯಂ ಪ್ರೇರಿತ ಪ್ರಕರಣವನ್ನು ದಾಖಲಿಸ್ಕೊಂಡಿದ್ದಾರೆ. ಸೊ ಇದು ಸರ್ಕಾರ ಹೇಳಿ ಮಾಡಿಸಿದ್ದ ಕೇಸು. ವಾಪಸ್ ತಗೊಂಡ್ರಲ್ಲ ನಮಾಜ್ ವಿಚಾರದಲ್ಲಿ, ಅದು ಸರ್ಕಾರ ಇಂಟರ್ಫಿಯರ್ ಲೇಟರ್ ಆಗಿ ಆಯಿತಾ. ಈಗ ರಿಯಾಜ್ ಕಡಂಬುಗೆ ಒಂದು ನೋಟಿಸ್ ಕೊಟ್ಟಿದ್ದಾರಲ್ಲ, ಅದು ಯಾರ ಪ್ರಭಾವದ ಮೇಲಾಯಿತು, ಯಾಕಾಯಿತು, ಎಲ್ಲ ಕೂಡ ಗೊಂದಲಮಯವಾಗಿದೆ. ಮೊದಲಿಂದಲೂ ಕೂಡ ನಾವು ಗಮನಿಸ್ಕೊಂಡು ಬಂದಿರುವಂತಹದ್ದು, ಅಲ್ಲಿ ಹಿಂದುತ್ವ ಹೆಸರಿನ ಕೋಮುವಾದಿ ಶಕ್ತಿಗಳು ನಿರಂತರವಾಗಿ ಅವರ ಒಂದು ಒತ್ತಡವನ್ನು ಎಲ್ಲ ವಿಚಾರದಲ್ಲೂ ಕೂಡ ಮಾಡ್ತಾ ಹೋಗ್ತಿರ್ತಾರೆ. ಅದು ಯಾವುದೇ ವಿಚಾರ ಆಗಿರಬಹುದು. ಸಣ್ಣದಾಗಿ ಒಂದು ಹಿಂದೂ ಮುಸ್ಲಿಂ ಸ್ಕೂಲ್ ಮಕ್ಕಳು ಮಾತಾಡ್ತಿದ್ರು ಕೂಡ ಅದನ್ನು ಕೂಡ ದೊಡ್ಡ ಇಶ್ಯೂ ಮಾಡಿ, ರಾದ್ಧಾಂತ ಮಾಡಿ, ಅದನ್ನು ಒಂದು ರೀತಿ ಕೋಮು ಧ್ರುವೀಕರಣಕ್ಕೆ ಕರ್ಕೊಂಡು ಹೋಗಿ ಅಲ್ಲಿ ಒಂದಿಷ್ಟು ಗಲಭೆ ಆಗುವಂತೆ, ಗಲಾಟೆ ಆಗುವಂತೆ, ಅಶಾಂತಿ ಮೂಡುವಂತೆ, ಪ್ರಕ್ಷುಬ್ಧತೆಯನ್ನು ನಿರ್ಮಾಣ ಮಾಡುವಂತಹ ಕೆಲಸವನ್ನು ಈ ಹಿಂದುತ್ವ ಪಡೆಗಳು ನಿರಂತರವಾಗಿ ಮಾಡ್ಕೊಂಡು ಬರ್ತಿದ್ದಾವೆ. ಆಗ BJP ಸರ್ಕಾರನೇ ಇತ್ತು ರಾಜ್ಯದಲ್ಲಿ. ಅಲ್ಲಿನ MLAಗಳು BJP, ಅಲ್ಲಿನ MP ಗಳು BJP. ಸೊ ಹಾಗಾಗಿ ಒಂದು ಕಡೆಯಿಂದ ಆರ್ಡರ್ಸ್ ಬರ್ತಿದೆ, ಪೊಲೀಸರು ಅದರ ಪ್ರಕಾರವಾಗಿ ನಡ್ಕೊಳ್ತಿದ್ದಾರೆ. ಯಾಕಂದರೆ ಪೊಲೀಸರು ಪ್ರಕರಣಗಳನ್ನು ದಾಖಲಿಸೋದಲ್ಲಿ ಯಾವ ರೀತಿಯಾದಂತಹ ಕಂಜೂಸಿ ಮಾಡ್ತಿದ್ರು, ಕಂಜೂಸಿ ಅಂತಲೇ ಕರಿಬೇಕಾಗತ್ತೇನೋ, ಕಂಜೂಸಿ ಮಾಡ್ತಿದ್ರು. ಎಂತಹ ದ್ವೇಷ ಭಾಷಣ ಮಾಡಿದ್ರು ಸರಿ, ಅದು ಕಲ್ಲಡ್ಕ ಪ್ರಭಾಕರ್ ಭಟ್ ಆಗಿರ್ಬೋದು, ಪಂಪ್ವೆಲ್ ಆಗಿರಬಹುದು, ಅಥವಾ ಇನ್ಯಾವುದೇ ಬಜರಂಗ ದಳದ RSSನ ಕಾರ್ಯಕರ್ತರು, ನಾಯಕರು ನೋಡ್ತಿದ್ದಂತಹ ಪ್ರಚೋದನಕಾರಿ ಹೇಳಿಕೆಗಳಿಗೆ ಯಾವ ರೀತಿಯಾದಂತಹ ಪೊಲೀಸರ ಪ್ರತಿಕ್ರಿಯೆ ಇರ್ತಾ ಇತ್ತು ಅನ್ನೋದನ್ನು ನೀವು ನೋಡ್ಬೋದು. ಆಗ ಆ ಒಂದು ಪರಿಸ್ಥಿತಿ ಇತ್ತು, ಅದನ್ನು ನಾವು ಅರ್ಥ ಮಾಡ್ಕೊಳ್ಬೋದಾಗಿತ್ತು. ಯಾಕಂದರೆ ಎಲ್ಲವೂ ಕೂಡ BJP ಕೈಲಿತ್ತು. ಆದರೆ ಈಗ ರಾಜ್ಯ ಸರ್ಕಾರ, ಗೃಹ ಮಂತ್ರಾಲಯ, ಪೊಲೀಸು ಎಲ್ಲರೂ ಕೂಡ ಕಾಂಗ್ರೆಸ್ ಹತೋಟಿಯಲ್ಲಿದ್ದಾರೆ. ಆದರೂ ಕೂಡ ಈ ರೀತಿಯಾದಂತಹ ಕನ್ಫ್ಯೂಷನ್ ಶಾಕೆ, ಮೊದಲು FIR ಆಗೋದು, ಆನಂತರ ಅದನ್ನು ಹಿಂಪಡೆಯೋದು, ಇನ್ನೊಬ್ಬರ ಮೇಲೆ FIR ಆಗೋದು, ಈ ಕಡೆ ಇನ್ನೊಬ್ಬರ ಮೇಲೆ FIR ಆಗೋದು, ಈ ಕನ್ಫ್ಯೂಷನ್ಸ್ ಎಲ್ಲ ಇರೋದ್ರಿಂದ ಯಾರ ಹತೋಟಿಯಲ್ಲಿ ಮಂಗಳೂರಿನ ಪೊಲೀಸರು, ಅದು ದಕ್ಷಿಣ ಕನ್ನಡದ ಪೊಲೀಸರು ಕೆಲಸ ಮಾಡ್ತಿದ್ದಾರೆ ಅನ್ನುವಂಥದ್ದು. ಹರೀಶ್ ಪೂಂಜಾ ವಿಚಾರದಲ್ಲಿ ನೋಡಿ, ಪೊಲೀಸರು ಅರೆಸ್ಟ್ ಮಾಡ್ತೀವಿ ಅನ್ನೋ ರೀತಿಯಲ್ಲಿ ಮನೆಗೆ ಹೋಗಿ ಗಂಟೆಗಟ್ಟಲೆ ಕಾಯ್ತಾರೆ. ಹರೀಶ್ ಪೂಂಜಾ ಅಷ್ಟು ಕಾಯಿಸಿದ ಮೇಲೆ, ಹೊರಗೆ ಬಂದ ಮೇಲೆ ಕೇವಲ ನೋಟಿಸ್ ಕೊಟ್ಟು ವಾಪಸ್ ಬರ್ತಾರೆ. ನೋಟಿಸ್ ಕೊಡೋದಕ್ಕೆ ಅಷ್ಟು ಪೊಲೀಸ್ ವ್ಯವಸ್ಥೆ ಬೇಕಾ? ಅಷ್ಟು ಗಂಟೆಗಳು ಕಾಯಬೇಕಾ? ಮನೆ ಗಂಟಿಸ್ ಬರ್ಬೋದಾಗಿತ್ತು. ಏನೆಲ್ಲ ಆಪ್ಷನ್ಸ್ ಇತ್ತು. ಆದರೂ ಗಂಟೆಗಟ್ಟಲೆ ಕಾದು ಒಂದು ಡ್ರಾಮಾ ಸೃಷ್ಟಿ ಮಾಡಿ ವಾಪಸ್ ಬರಲಾಯಿತು. ಆನಂತರ ಹರೀಶ್ ಪೂಂಜಾ ಸ್ಟೇಷನ್ಗೆ ಬಂದು ತನ್ನ ಹೇಳಿಕೆಯನ್ನು ಕೊಟ್ಟು ನಾನ್ ಬೇಲೇಬಲ್ ಸೆಕ್ಷನ್ಸ್ ಇರುವಂತಹ ಕೇಸ್ಗೆ ಸ್ಟೇಷನ್ ಬೇಲ್ ಪಡ್ಕೊಂಡು ವಾಪಸ್ ಹೋದರು. ಸೊ ಇದು ಯಾರ ಒತ್ತಡಕ್ಕೆ? ಅರೆಸ್ಟ್ ಮಾಡಲೇಬೇಕು ಅಂತ ಹೋದಂತಹ ಪೊಲೀಸರು ಅರೆಸ್ಟ್ ಮಾಡದೆ ಕೇವಲ ನೋಟಿಸ್ ಕೊಟ್ಟು ವಾಪಸ್ ಬಂದಿದ್ದಕ್ಕೆ ಯಾರ ಒತ್ತಡ ಪೊಲೀಸರ ಮೇಲಿತ್ತು? ಮತ್ತು ನಾನ್ ಬೇಲೇಬಲ್ ಸೆಕ್ಷನ್ಸ್ ಇದ್ದರೂ ಕೂಡ ಸ್ಟೇಷನ್ ಬೇಲ್ ಕೊಡುವಂತಹ ಅನಿವಾರ್ಯತೆ ಯಾಕೆ ಎದುರಾಯಿತು? ಎಲ್ಲವೂ ಕೂಡ ಗೊಂದಲವೇ. ಪ್ರತಿಯೊಂದು ದಕ್ಷಿಣ ಕನ್ನಡದಲ್ಲಿ ಶಾಂತಿ ಸುವ್ಯವಸ್ಥೆ ವಿಚಾರವಾಗಿ ಕಾಂಗ್ರೆಸ್ ಸರ್ಕಾರ ಬಂದಿದ್ದರೂ ಕೂಡ ಅಲ್ಲಿ ನಡೀತಾ ಇರುವಂತಹ ಪ್ರತಿಯೊಂದು ಚಟುವಟಿಕೆ ಅಥವಾ ಬೆಳವಣಿಗೆ ಕೂಡ ಅನುಮಾನಾಸ್ಪದವಾಗಿ ನಡೀತಾ ಇದೆಯಲ್ಲ. ಹಾಗಾದರೆ ಇಲ್ಲಿನ ಪೊಲೀಸರು ಯಾರಿಗೆ ರಿಪೋರ್ಟ್ ಮಾಡ್ತಿದ್ದಾರೆ? ಯಾರ ಆಜ್ಞೆಗಳನ್ನು ಪಾಲಿಸುವಂತಹ ಕೆಲಸ ನಡೀತಾ ಇದೆ? ಸರ್ಕಾರ ನಿಜವಾಗ್ಲೂ ಕೂಡ ಅಲ್ಲಿನ ಪೊಲೀಸ್ ಸಿಬ್ಬಂದಿ ಏನಿದ್ದಾರೆ ಅಥವಾ ಪೊಲೀಸ್ ಸಿಸ್ಟಮ್ ಏನಿದೆ ಅದನ್ನು ತಮ್ಮ ಹತೋಟಿಯಲ್ಲಿ ಇಟ್ಕೊಂಡಿದ್ದಾರಾ? ಸರ್ಕಾರದ ಮಾತನ್ನು ಅಲ್ಲಿನ ಪೊಲೀಸರು ಕೇಳ್ತಿದ್ದಾರಾ? ಅಥವಾ ಪೊಲೀಸರೇ ಒಂದು ರೀತಿಯಾಗಿ ತಮ್ಮದೇ ರೀತಿಯಾದಂತಹ ಶೈಲಿಯಲ್ಲಿ ಅಥವಾ ತಮಗೆ ವೈಯಕ್ತಿಕವಾಗಿರುವಂತಹ ನಂಬಿಕೆಗಳ ಆಧಾರದ ಮೇಲೆ ಅವರು ಚಟುವಟಿಕೆಗಳನ್ನು ಅಥವಾ ಕ್ರಮಗಳನ್ನು ಕೈಗೊಳ್ತಿದ್ದಾರೆ ಅನ್ನುವಂಥದ್ದು ದೊಡ್ಡ ಪ್ರಶ್ನೆಯಾಗಿ ಉದ್ಭವ ಆಗ್ತಿದೆ. ಇದು ಮುಂದಿನ ದಿನಗಳಲ್ಲಿ ಇನ್ನಷ್ಟು ಸಂಘರ್ಷಕ್ಕೆ ಎಡೆಮಾಡಿಕೊಡುವಂತಹ ಎಲ್ಲ ಲಕ್ಷಣಗಳು ಕಾಣ್ತಾ ಇದೆ. ಸಿದ್ದರಾಮಯ್ಯನವರ ಸರ್ಕಾರ ಈಗಲಾದರೂ ಕೂಡ ಎಚ್ಚೆತ್ತುಕೊಂಡು ದಕ್ಷಿಣ ಕನ್ನಡದಲ್ಲಿ, ಅದರಲ್ಲೂ ವಿಶೇಷವಾಗಿ ಆ ಜಿಲ್ಲೆಯಲ್ಲಿ
ಇರುವಂತಹ ಇಂತಹ ಕನ್ಫ್ಯೂಷನನ್ನು ಅಥವಾ ಈ ರೀತಿಯಾದಂಥ ಕನ್ಫ್ಯೂಷನ್ಸನ್ನು ಹೊರಗೆ ತರುವಂತಹ ಪ್ರಶ್ನೆಗಳು ಉದ್ಭವವಾಗುವಂತಹ ಘಟನೆಗಳಿಗೆ ಅವಕಾಶ ಕೊಡದೆ ಪೊಲೀಸರನ್ನು ಗೃಹ ಮಂತ್ರಿಗಳ ಜೊತೆಯಲ್ಲಿ ಕೂರಿಸಿಕೊಂಡು ಒಂದು ರೀತಿಯಾದಂತಹ ಪಕ್ಕಾ ಬ್ರೀಫಿಂಗ್ ಕೊಡಬೇಕಾದ ಅನಿವಾರ್ಯತೆ ಎದ್ದು ಕಾಣ್ತಾ ಇದೆ. ಯಾಕೆಂದರೆ ಯಾವುದೂ ಕೂಡ ನಿಶ್ಚಿತತೆ ಇಲ್ಲ, ಎಲ್ಲ ಅನಿಶ್ಚಿತತೆ. ಏನೋ ನಡೆಯುತ್ತೆ, ಆನಂತರ ವಾಪಸ್ ತಗೊಳ್ಳೋದು ಅಥವಾ ಎಕ್ಸ್ಟ್ರಾ ಆಗೋದು, ಇನ್ನೇನೋ ಆಗೋದು, ಯಾರ ಮೇಲೋ ಇನ್ನೊಂದು ಎಕ್ಸ್ಟ್ರಾ FIR ಬರೋದು, ಇದೆಲ್ಲವೂ ಕೂಡ ಏನನ್ನು ಸೂಚಿಸ್ತಾ ಇದೆ ಅಂದರೆ ಯಾರದೋ ಹತೋಟಿಯಲ್ಲಿ ಅಲ್ಲ, ಒಬ್ಬರ ಹತೋಟಿಯಲ್ಲ, ಸುಮಾರು ಜನರ ಕಡೆಯಿಂದ ಆಜ್ಞೆಗಳು ಬರ್ತಿದ್ದಾವೆ. ಅವುಗಳನ್ನು ಪಾಲಿಸಲೇಬೇಕಾದಂತಹ ಅನಿವಾರ್ಯತೆಯಲ್ಲಿಯೋ ಅಥವಾ ಅವರಿಗೆ ಮಾನಸಿಕವಾಗಿ ಆ ಒಂದು ಪೊಲೀಸರು ಆ ರೀತಿ ಆಗಿದ್ದಾರೋ ಗೊತ್ತಿಲ್ಲ. ಅವರು ಎಲ್ಲರನ್ನೂ ಕೂಡ ಖುಷಿಪಡಿಸ್ಬೇಕು ಅಂತ ನೋಡ್ತಿದ್ದಾರೆ, ಅಥವಾ ಸರ್ಕಾರವೇ ಒಂದು ಕಡೆ ಹಿಂದುತ್ವ, ಸಾಫ್ಟ್ ಹಿಂದುತ್ವವನ್ನು ತೋರಿಸ್ಕೊಂಡು ಅದನ್ನು ಪಾಲಿಸುವಂತಹ ಪ್ರಯತ್ನದ ಜೊತೆಗೇನೆ ಮುಸ್ಲಿಮರನ್ನು ಓಲೈಸುವ ಒಂದು ಸನ್ನಿವೇಶಕ್ಕೆ ಅವರು ಪ್ರತಿಕ್ರಿಯೆಯಾಗಿ ಒಂದಷ್ಟು ಹಿಂದುತ್ವ ಪಡೆಗಳ ಮೇಲೂ ಕೂಡ ಒಂದಷ್ಟು ಕ್ರಮ ಈ ರೀತಿಯಾಗಿ ಮಾಡ್ಕೊಳ್ತಿದೆಯಾ? ಇದು ಸರ್ಕಾರದ ವೈಫಲ್ಯವಾ? ಪೊಲೀಸರು ಖುದ್ದಾಗಿ ವೈಫಲ್ಯಗಳನ್ನು ಮುಂದೆ ತರ್ತಿದ್ದಾರಾ ಅಥವಾ ಅವರು ಮಾಡ್ತಿರುವಂತಹ ಎಡವಟ್ಟುಗಳ? ಇದೆಲ್ಲಕ್ಕೂ ಕೂಡ ಪೂರ್ಣ ವಿರಾಮವನ್ನು ದಕ್ಷಿಣ ಕನ್ನಡ ಪೊಲೀಸರ ವಿಚಾರವಾಗಿ ರಾಜ್ಯ ಸರ್ಕಾರ, ಸಿದ್ದರಾಮಯ್ಯನವರು, ಪರಮೇಶ್ವರ್ ಅವರು, ಗೃಹ ಮಂತ್ರಿಗಳು ಮತ್ತು ಮುಖ್ಯಮಂತ್ರಿಗಳು ಮಾಡಲೇಬೇಕು. ಇಲ್ಲವಾದರೆ ಈ ಚುನಾವಣೆಗಳು ಮುಗಿದ ನಂತರ ಇಂತಹ ಸಂಘರ್ಷಗಳು ಮತ್ತಷ್ಟು ಜಾಸ್ತಿ ಆಗುತ್ತೆ, ಕರಾವಳಿ ಮತ್ತಷ್ಟು ಪ್ರಕ್ಷುಬ್ಧ ಆಗ್ತಾ ಹೋಗುತ್ತೆ. ಇದು ಇವತ್ತಿನ ವಿಶೇಷ. ನೋಡ್ತಾ ಇರಿ ಸಮಾಜಕ್ಕಾಗಿ ಕನ್ನಡ 1 ನ್ಯೂಸ್. ನಮಸ್ಕಾರ.